ಪ್ರಜಾಸೌಧವನ್ನು ತಾಳಿಕೋಟೆ ಪಟ್ಟಣದಲ್ಲಿ ನಿರ್ಮಿಸಬೇಕೆಂದು ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಗೆ ಸ್ಥಳಕ್ಕೆ ದೇವರ ಹಿಪ್ಪರಗಿ ಶಾಸಕ ಬಸವರಾಜ ಗೌಡ ಪಾಟೀಲ್ ಭೇಟಿ ನೀಡಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾನು CS ನಾಡಗೌಡರಿಗೆ ಭೇಟಿಯಾಗಿ ಈ ವಿಷಯವನ್ನು ಪ್ರಶ್ನೆ ಮಾಡಿದಾಗ ಸ್ಥಳದ ವಿಷಯವಾಗಿ ಪುನರ್ ಪರಿಶೀಲನೆ ಮಾಡೋದಾಗಿ ತಿಳಿಸಿರುವುದಕ್ಕೆ ಅಧಿವೇಶನದಲ್ಲಿ ಈ ಪ್ರಶ್ನೆ ಮಾಡಲಿಲ್ಲ ಎಂದರು. ಈ ಸ್ಥಳ ಬಹಳ ದೂರ ಆಗುವುದರಿಂದ ನಮ್ಮ ಜನರಿಗೂ ಸಹಿತ ತೊಂದರೆ ಆಗುತ್ತೈತೆ ಅಂದೆ. ಅದಕ್ಕೆ ನೀವು ಪುನರ್ ಪರಿಶೀಲನೆ ಮಾಡಬೇಕೆಂದು ವಿನಂತಿಸಿದ್ದೇನೆ. ಗೌಠಾಣ ಜಾಗ PWD KEB ಮತ್ತು ಪಟ್ಟಣದಲ್ಲಿಯೇ ಸರ್ಕಾರದ ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸುವಂತೆ ಅವರ ಜೊತೆ ಚರ್ಚಿಸಿದ್ದೇನೆ. ಆದರೂ ಒಂದು ಬಾರಿ DC ಅವರಿಗೆ ಭೇಟಿಯಾಗಿ ಕನ್ವಿನೆನ್ಸ್ ಮಾಡುವಂತೆ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿದರು. ಇನ್ನೊಂದು ಸಲ ನಾನೇ DC ಅವರ ಜೊತೆ ಮಾತನಾಡಿ ಸೂಕ್ತವಾದ ಜಾಗ ಹುಡುಕಿ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀನಿ ಎಂದರು. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಈ ಹೋರಾಟ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆಯುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರತಿಭಟನಾಕಾರರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನಗುಳಿ, SB ಕಟ್ಟಿಮನಿ, ಮುತ್ತಪ್ಪ ಚಮಲಾಪುರ, ಕಾಶಿನಾಥ್ ಮುರಾಳ್ ಸೇರಿದಂತೆ ಅನೇಕರು ಹಾಜರಿದ್ದರು. ಲಕ್ಷ್ಮಣ್ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ಕೊಟ್ಟರೆ ಅವತ್ತೂ ಸಹಿತ ನಾನು ನಿಮ್ಗೆ ಹೇಳಿದ್ದೆ, ಈ ಕ್ಷೇತ್ರದ ಶಾಸಕರು ಹಿರಿಯರದಾರ, 6 ಬಾರಿ ಶಾಸಕರು ಮಂತ್ರಿ ಇದ್ದವರು, ಅವರಿಗೆ ನಾ ಮನವಿಯನ್ನು ಮಾಡಿ ಅವ್ರ ಕಡೆಯಿಂದ ಹೇಳುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನಂತ ನಮಗೆಲ್ಲ ಗೊತ್ತಿರಲಿ. ಅಸೆಂಬ್ಲಿಯಲ್ಲಿ ಅವ್ರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಮಾಡಿ ಹೋರಾಟ ಮಾಡಾಕತ್ತಾರ, ಈ ರೀತಿ ಅನ್ಯಾಯ ಆಗಾಕತ್ತದ, ಅದು ಭಾಳ ದೂರ ಆಗಾಕತ್ತದ, ಅದರಿಂದ ನಮ್ಮ ಜನರಿಗೂ ಸಹಿತ ತೊಂದರೆ ಆಗ್ತದ. ಅದಕ್ಕೆ ನೀವು ಪುನರ್ ಪರಿಶೀಲನೆ ಮಾಡಬೇಕು. ಗೌರಾನ್ ಜಾಗ ಇರುವಂಥದ್ದು PWD KEB ಏನು ನೀವು ಹೇಳಿದ್ರಿ, ಇವೆಲ್ಲ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಅವ್ರೇನಂದ್ರು, ಇಲ್ಲ ನಮ್ದೇನು ತಕರಾರಿಲ್ಲ, ಬೇಕಂದ್ರೆ ಇನ್ನೊಂದು ಪುನರ್ ಪರಿಶೀಲನೆ ಮಾಡೋನು, ಎಲ್ಲರೇ ಸರ್ಕಾರಿ ಜಾಗ ಇದ್ರು ತಗೊಂಡು, ಬೇಡ ಮತ್ತೊಂದು ಯಾವುದಾದ್ರು ಜಾಗ ಇದ್ರು ಸಹಿತ ಪುರಾಣವ್ರು ಎಲ್ಲರೂ ಕೂಡಿ ಹಿಂದೇನೋ ಡಿಪೋಗೆ ತೊಗೊಂಡಿದ್ರಷ್ಟ, ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತನ್ನ ಇಲ್ಲಿ ಹೇಳಿಕ್ ಬಯಸ್ತೀನಿ. ಡಿಪೋಕ್ಕೆ ಎಲ್ಲ ಊರನವರು ಏನು ಸಾರ್ವಜನಿಕರು ಗಟ್ಟಿಯಾಗಿ ಮಾಡಿ ಉಮ್ಲಾಬಾಯಿ ದೇಶಮುಖ್ ಅವ್ರ ಮಂತ್ರಿ ಇದ್ದಾಗ ತಗೊಂಡು ಡಿಪೋವನ್ನು ಮಾಡಿದ್ರು. ಆ ರೀತಿ ಮಾಡಿದ್ರು ಸಹಿತ ನಾನು ತಯಾರಿದ್ದೀನಿ, ನಾನು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅಂತಂದರು. ಮತ್ತು ಏನಾರೇ ಒಂದು ಪರಿಹಾರ ಮಾಡಬೇಕು. ಯಾಕಂದ್ರೆ ಈಗ ಅವ್ರು ಪುನಃ ಪರಿಶೀಲನೆ ಮಾಡ್ತೀನಿ ಅಂತ ಸಂಬಂಧ ನಾನು ಸದನದಲ್ಲಿ ಮಾತಾಡಿಲ್ಲ. ಅದಾದ್ಮ್ಯಾಗ ನಾವು ಮನವಿ ಕೊಟ್ಟಿಂದ 27ನೇ ತಾರೀಕು ನಿನ್ನೆ ತನಕ ಅಸೆಂಬ್ಲಿ ಇತ್ತು, ಅದಕ್ಕಾಗಿ ನಾನು ಬರೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಆದ್ರೆ ಇವತ್ತಿನ ದಿವಸ ನೀವೇನು ಗೈರಾಣ ಗೋಟನ್ ಜಾಗ ಐತಿ ಅಂತ ನೀವು ಹೇಳಕತ್ತೀರಿ, ಅದ್ರ ದಾಖಲಾತಿಯನ್ನು ಕೊಡ್ರಿ. ಅದ್ರ ಜೊತೆ ಈಗೇನು ಹಳಿ ತಹಸೀಲ್ದಾರ್ ಆಫೀಸ್ ಏನೈತಿ ಅಲ್ಲಿ ಜಾಗ ಸಿಗ್ತಿದ್ರೆ ಇನ್ನೂ ಚಲೋ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ನನಗೆ ಡಿಟೇಲಾಗಿ ಮಾಹಿತಿ ಕೊಟ್ರೆ ನಾನು ನನ್ನ ಪತ್ರವನ್ನು ತಗೊಂಡು DC ಅವ್ರಿಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳು. ಅದೇ ರೀತಿ ಜಾಗ ಇರ್ಲಾರ್ದಾಗ ಈಗ ನಾನು ಅವ್ರು ನನಗೊಂದು ಪ್ರಶ್ನೆನೂ ಮಾಡಿದ್ರು, ಏನಂದ್ರೆ ನೋಡ್ರ ಇಷ್ಟು ಹೇಳಾಕತ್ತೀರಿ ದೇವ್ರಿಬ್ಬರಿಗಾಗಿ ನೀವು ಎಲ್ಲಿ ಪ್ರಜಾಸೌಧ ಮಾಡಾಕತ್ತೀರಿ ಅಂತೇಳಿ. ಅವಾಗ ನಾ ಹೇಳಿದೆ, ಸತ್ಯ ನಂದು ಪ್ರಜಾಸೌಧ 2.5 ಕಿಲೋಮೀಟರ್ ದೂರದಾಗ, ಆದ್ರೆ ಬಿಜಾಪುರ ಮತ್ತು ದೇವ್ರಿಬ್ಬರಿಗೆ ಮೇನ್ ರೋಡಿಗೆ ಅದು. ಅಲ್ಲಿ ಒಬ್ಬರು ಲೇಔಟ್ದವರು ನೀವೇನು ಕೊಡ್ರಿ ಅಂತೇಳಿ ಅದು ಮುಖ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ನನಗೆ ಪ್ರೆಷರ್ ಹಾಕಿ ಅದನ್ನು ತಗೋರಿ ಅಂತಂದ್ರು. ನಮ್ಗೆ ಅಲ್ಲಿ ಜಾಗನೂ ಇರಲಿಲ್ಲ, ಲಭ್ಯತೆ ಇರಲಿಲ್ಲ. ಅದಕ್ಕೆ ಅವ್ರ ಜಾಗವನ್ನು ತೊಗೊಂಡ್ರೆ ಏನೋ ನಮ್ದೇನು ಒಳಗೆ 800 ಮೀಟ್ರ್ ಹೋಗೋದಿಲ್ಲ, ಆದ್ರೆ ಮೇನ್ ರೋಡಿಗೆ ಅದ. ಅದೂ ಹೇಳ್ತೀನಿ. ಅದಕ್ಕೆ ಅವರು ಪ್ರಶ್ನೆ ಮಾಡಿದಾಗ ನಾ ಹೇಳಿದೆ, ನೋಡ್ರಿ ಜನರಿಗೆ ತೊಂದರೆ ಆಗ್ಲಾರ್ದ ದೃಷ್ಟಿಯಿಂದ ಈಗ ತಾಳಿಕೋಟೆ ಒಳಗ ನೀವೇನು ಕೆರಿ ಜಾಗ ಅದು ಗೌರ್ಮೆಂಟ್ ಜಾಗ ಐತಲ್ಲ, ಅದು ಇತ್ತಂದ್ರೆ 100% ಅಲ್ಲಿ ಮಾಡ್ಲಾಕ ನಾ ಪ್ರಯತ್ನ ಮಾಡಿಸುವಂಥ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿಕ್ಕೆ ಬಯಸ್ತೀನಿ. ಅದೇ ರೀತಿ ಇಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಎಷ್ಟು ಜಾಗ ಐತಿ ಏನೈತಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು ಪ್ರಜಾಸೌಧ ನಿರ್ಮಾಣಕ್ಕೆ ನಮಗೆ ಬೇಕಾಗಿರುವಂಥದ್ದು 3 ಎಕರೆ ನಾವು ದೇವರಿಬ್ಬರುಗಳು ತೊಗೊಂಡಿವಿ. ಇಲ್ಲಾದರೂ ಸಹಿತ ಕನಿಷ್ಠ 2 ಎಕರೆಯಿಂದ 3 ಎಕರೆ ಬೇಕು. ಆ 2ರಿಂದ 3 ಎಕರೆ ಸರ್ಕಾರಿ ಜಾಗ ಇತ್ತಂದ್ರೆ ಇನ್ನೊಂದು ಜಾಗ ಹುಡುಕಾಡುವಂಥ ಅವಶ್ಯಕತೆ ನಮಗಿಲ್ಲ, ನಿಮ್ಗೆ ಆಗ್ಲೇ ಆಗ್ಬಿಡ್ತೀನಿ. ಯಾಕಂದ್ರೆ ಆ ಪ್ರಜಾಸೌಧ ಜನರಿಗೆ ಅನುಕೂಲ ಆಗೋ ಸಂಬಂಧ ಒಂದೇ ಸೂರಿನಡಿ ಎಲ್ಲ, ಯಾಕಂದ್ರೆ ತಾಲೂಕುಗಳು ಡೆವಲಪ್ ಆಗಬೇಕಾಗಿತ್ತಂದ್ರೆ ಎಲ್ಲ ಆಫೀಸ್ಗಳು ಬರಬೇಕಾಗ್ತದೆ. ಯಾಕಂದ್ರೆ 13 ಆದಂಥ ತಾಲೂಕುಗಳು
ಇವತ್ತು ನಾವು ಪ್ರಜಾಸೌಧ ನಿರ್ಮಾಣ ಮಾಡಾಕತ್ತೀವಿ. ನಾನು ದೇವರಿಬ್ಬರಿಗೆ ಒಂದು ಪ್ರಜಾಸೌಧ ತಗೋಬೇಕಾದ್ರೆ ಏನು ಗುದ್ದಾಡಿ ಅನ್ನೋದು ನನಗೆ ಗೊತ್ತದ. ಯಾಕಂದ್ರೆ ನಾನು ವಿರೋಧ ಪಕ್ಷದ ಶಾಸಕನಾಗಿ ಇರೋದ್ರಿಂದ ನಾನು ಹಲವಾರು ಬಾರಿ ಮನವಿ ಮಾಡ್ಕೊಂಡಾಗ ನನಗೆ ಲಾಸ್ಟ್ ಬಜೆಟ್ನಾಗ ಆಗ್ಯದ, ಈ ಬಜೆಟ್ನಾಗ ದುಡ್ಡು ಕೊಟ್ರ. ಈಗ ಟೆಂಡರ್ ಅಂತಕ್ಕದ ನಾಳೆ ನಾನು ಮೋಸ್ಟ್ಲಿ 19 ಟೆಂಡರ್ ಕ್ಲೋಸ್ ಆಯ್ತು ಅಂದ್ರೆ ಮುಂದಿನ ತಿಂಗಳಿನ ನಾನು ಪೂಜೆ ಮಾಡ್ತೀನಿ. ಆದ್ರೆ ಇವತ್ತಿನ ದಿವಸ ದುರ್ದೈವ ಸಂಗತಿ ಅಂದ್ರೆ ಇನ್ನೂ ಅನ್ಸತ್ತೆ ನೀವೆಲ್ಲರ ಅಪ್ಪನಿ ಮೇರೆಗೆ ನಾನು DC ಅವ್ರ ಜೊತೆ ಮಾತಾಡಿ ಸೂಕ್ತವಾದಂಥ ಜಾಗ ಹುಡುಕಾಡಿ ನ್ಯಾಯ ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಅದ್ರ ಕಾಪಿನೂ ತಮಗೆ ಕಳಿಸ್ತೀನಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಆ ಗೌರವನಾಗ ಅನ್ನೋದು ಏನೈತಿ ಅದು ನೀವು ಸರ್ವೆ ನಂಬರ್ ಅವು ಎಲ್ಲ ಕೊಟ್ರೆ ಅದನ್ನು ಮೆನ್ಷನ್ ಮಾಡೇ ಲೆಟ್ರ್ ಮಾಡ್ತೀನಿ. ನೋಡ್ರಿ ಅವನ್ನೆಲ್ಲ ಮೆನ್ಷನ್ ಮಾಡಿ ಖುದ್ದು ನಾನೇ DC ಅವ್ರಿಗೆ ಭೇಟಿಯಾಗಿ, ಯಾಕಂದ್ರೆ ನೀವು ಯಾರು ಹೋರಾಟ ಸಮಿತಿಯವ್ರು ನನ್ನ ಜೊತೆ ಬರ್ಬೋದು, ನಿಮ್ಮನ್ನ ಕರ್ಕೊಂಡು ಹೋಗಿ ನಮ್ಮ ಮನವಿಯನ್ನು ಕೊಟ್ಟು ಪುನರ್ ಪರಿಶೀಲನೆ ಮಾಡಕ್ಕೆ ಹಚ್ಚುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಇನ್ನೊಂದು, ನೀವು ಪ್ರಶ್ನೆ ಹಾಕೋದಿಲ್ಲ ಅಂತೇಳಿ ಅಂದ್ರೆ ಈಗ ಏನು ವ್ಯವಸ್ಥೆ ಐತೆ ಅನ್ನೋಂಥದ್ದು ಭಾಳ ಒತ್ತು ಹೇಳುವಂಥದ್ದಿಲ್ಲ. ಅವರು ಸ್ಥಳೀಯ ಶಾಸಕರು ಸೀನಿಯರ್ ಇರೋದ್ರಿಂದ ಅವ್ರದ್ದೇ ಸರ್ಕಾರ ಇರೋದ್ರಿಂದ ನಾನು ಮೊದಲು ಅವ್ರಿಗೆ ಮನವಿ ಮಾಡ್ತೀನಿ ಅಂತ ಅವತ್ತು ನೀವು ಮನವಿ ಕೊಟ್ಟಾಗೂ ಹೇಳಿದ್ದೆ. ಅದಕ್ಕೆ ಅವರು ಮನವಿ ಕೊಟ್ಟಾಗ ಅವ್ರು ಏನಂದ್ರು, ಪುನರ್ ಪರಿಶೀಲನೆ ಮಾಡೋಣಂದ್ರು. ಮಾಡ್ತೀನಂದ್ರು ಮತ್ತೆ ಕ್ವಶನ್ ಹಾಕೊಂಡ್ರೆ ಅನ್ಬಾರ್ದತ್ ನಾ ಕ್ವಶನ್ ಹಾಕೊಂಡಿಲ್ಲ. ನಮಗೆಲ್ಲರಿಗೆ ಗೊತ್ತಿರಲಿ. ಅವ್ರು ಪರಿಶೀಲನೆ ಮಾಡ್ತೀನಿ ಅಂದಾಗ ಮತ್ತೆ ನಾ ಪ್ರಶ್ನೆ ಹಾಕೋದು ಬೇಡ ಅಂತೇಳಿ ಬಿಟ್ಟಿದ್ದದ. ಅದಕ್ಕೆ ಇನ್ನೂ ಸಹಿತ ನಾನು DC ಅವ್ರಿಗೆ ಎಲ್ಲ ದಾಖಲಾತಿ ಅನ್ಕೊಟ್ಟು DC ಅವ್ರ ಮುಖಾಂತರನೂ ಅವ್ರಿಗೆ ಮಾತಾಡ್ಸುವಂಥ ಕೆಲಸ ಮಾಡ್ತೀನಿ, ನಾನು ಮಾತಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಏನಾದ್ರು ಮಾಡಿ ಒಟ್ಟು ನಮ್ಮ ಜನರಿಗೆ ಅನ್ಯಾಯ ಆಗಲಾರ್ದ್ರ ದೃಷ್ಟಿಗೆ ಏನು ನೀವು ನ್ಯಾಯಯುತವಾದಂಥ ಹೋರಾಟ ಮಾಡಾಕತ್ತೀರಿ, ಈ ಹೋರಾಟಕ್ಕೆ ಸಿಗಬೇಕು ಅನ್ನೋಂಥ ಆಶೆಯನ್ನು ವ್ಯಕ್ತಪಡಿಸಿ ನೀವು ಸೇರಿ ಎಲ್ಲರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಂವಿಧಾನಿಕ ಹಕ್ಕು ಪ್ರತಿಭಟನೆ ಮಾಡುವುದು ನಮ್ಮ ಸಂವಿಧಾನಿಕ ಹಕ್ಕು. ಆ ಹಕ್ಕವನ್ನು ಕಸ್ಕೊಂಡ್ರೆ ನಮ್ಮ ಸಂವಿಧಾನವನ್ನು ನೀವು ತ್ಯಜಿಸಿದಾಗ ಇದು ಯಾರು ಮಾಡ್ಲಿಕ್ಕತ್ತಾರ? ತಾಲೂಕಾಡಳಿತ, ಜಿಲ್ಲಾಡಳಿತ, ಪೊಲೀಸರು, ಪುರಸಭೆಯವರು. ನಾವು ಮನವಿಯನ್ನು ಕೊಟ್ಟಿವಿ, ಇಲ್ಲೊಂದು ಟೆಂಟ್ ಹಾಕೊಂಡು ಕುಂದಿರ್ತೀವಿ ಸಾಹೇಬ್ರ, ನನ್ನ ಮೇಲೆ ಕುಂದಿರಬಾರ್ದು ಅಂತ ಹೇಳಿ. ಇವತ್ತು ಯಾವ ಪರಿಸ್ಥಿತಿಗೆ ಬಂದವರು? ಒಬ್ರು ಶಾಸಕರು ಬಂದು ನೆಲದ ಮೇಲೆ ಕೂತಾರ. ನೀವು ಮಾಡಿದ ಹುಟ್ಟುತ್ತರು. ಒಬ್ರು ಶಾಸಕರು ಬಂದು ನೆಲದ ಮೇಲೆ ಕೂತಾರೆ. ಯಾಕಪ್ಪ ಅಂದ್ರೆ ನೀವು ಪರ್ಮಿಷನ್ ಕೊಡಲಿಲ್ಲ. ನಾಳೆ ನಾಡಗೌಡರು ಬರ್ತಾರ, ಈ ಭಾಗದ ಜನಪ್ರಿಯ ಶಾಸಕರು, ಅವರು ಕೂಡ ಇಲ್ಲ ಬಂದು ಕೊಡಬೇಕು. ಯಾಕಂದ್ರೆ ನೀವು ಪರ್ಮಿಷನ್ ಕೊಡಲಿಲ್ಲ. ಒಬ್ಬರ ಮೇಲೆ ಒಬ್ರು ಹಾಕೋತವ್ರು. ಪುರಸಭೆಯವರು ಕೊಡ್ತಾರಂತ ಪೊಲೀಸರು ಹೇಳಿದ್ರಿ. ಮುಂದೆ ಪುರಸಭೆಯವರು ಕೇಳಿಕೊಂಡ್ರೆ ಒಂದು ಲೆಟರ್ ಬಂದು ಕೊಟ್ರಿ, ಕೊಡಬೇಡ್ರಿ, ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತದೆ. 31 ದಿನದಿಂದ ಏನು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಲ್ಲ. ನಾ ಕೇಳಕ್ ಬರ್ತೀನಿ ಪೊಲೀಸ್ ಇಲಾಖೆಗೆ, ಏನು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಲ್ರಿ. ಹಬ್ಬ ಹರಿದಿನಗಳು ಬಂದೋದು, ರಂಜಾನ್ ಬಂದೋಯ್ತು, ರಾಮನವಮಿ ಬಂದೋಯ್ತು, ಯಾರಿಗಾರ ಏನಾದ್ರು ತೊಂದರೆ ಆಗಿದಾನ? ಪರೀಕ್ಷೆಗಳು ನಡೆದವು, 10th ಸ್ಟ್ಯಾಂಡರ್ಡು ಪರೀಕ್ಷೆ ನಡೆದವು. ಇವತ್ತಿನವರೆಗೂ ಒಂದು ಬಸ್ಗೂ ತೊಂದರೆ ಮಾಡಿಲ್ಲ, ಒಂದು ಗಾಡಿಗೂ ಮಾಡಿಲ್ಲ, ಒಂದು ಟೆಂಪೋಗೂ ಮಾಡಿಲ್ಲ, ಒಂದು ಜೀಪ್ಗೂ ಮಾಡಿಲ್ಲ. ನಮಗೂ ತಿಳಿತದ. ಹೋರಾಟ ಸಮಿತಿಯಲ್ಲಿ ಕೂತಾರು 4 ಬಾರಿ ಅಧ್ಯಕ್ಷರು ಬರೋದಾರ. ಅಧ್ಯಕ್ಷರುಗಳು ಒಬ್ರು ರಿಟೈರ್ಡ್ SP, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇನ್ನೊಬ್ರು ಜಿಲ್ಲೆಯ ಭಾಜಪ ಅಧ್ಯಕ್ಷರು 2 ಬಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಉಪಾಧ್ಯಕ್ಷರು ಮುತ್ತಪ್ಪಣ್ಣ ಕಮಲಾಪುರ ಅವರ, ಮೈಮೂ ಚೋರ್ಗಸ್ತಿ ಅವರ, ತಂಗಡಿಗೆ ಪರಶುರಾಮ್ ಅವರವರ, 10 ಹಲವು ಜನ ಪುರಸಭೆಯಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರಾದವರವರ. PV ಸಂಘದಲ್ಲಿ ಅತ್ಯುನ್ನತವಾದಂತಹ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಕಾಶಿನಾಥ್ ಮುರಾಯಣ್ಣವರವರ, ಮುರುಗಪ್ಪ ಸಶೆಟ್ಟಿ ಅಣ್ಣವರವರ, ಕಾಶಿನಾಥ್ ಮುದುರ್ಕುಂದಿ ಅವರವರ, ಮಾಸೂಮ್ ಸಾಬ್ ಜಮಾಲಿ ಅವರವರ. ಇಡೀ ಊರಿನ ಹೇಳ್ಕೊಟ್ಟರು. ಇಡೀ ಊರಿನ ಹಿರಿಯರು, ಏನು ಮಾರ್ಗದರ್ಶಕರು, ಶಾಂತಿ ಕಾಯ್ದುಕೊಂಡು ಹೋಗ್ಲಿಕ್ಕೆ ಏನು ಮಾರ್ಗದರ್ಶನ ಕೊಡ್ತಾರೋ ಅವರೇ ಎಲ್ಲರೂ ಇಲ್ಲಿ ಕೂತಾರೆ. ಇಂಥದ್ರೊಳಗೆ ನೀವು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತಾವ ಅಂತೇಳಿ ಪುರಸಭೆಯವ್ರಿಗೆ ಒಂದು ಲೆಟರ್ ಕೊಟ್ಟು ಕೊಡ್ಲಾರ್ದಂಗೆ ಮಾಡ್ರಿ. ಇವತ್ತು ಯಾವ ಪರಿಸ್ಥಿತಿ ಬಂತು ನೋಡ್ರಿ. ಇದು ಪ್ರಜಾಪ್ರಭುತ್ವದ ಕತ್ತಲೆ. ಒಬ್ರು ಶಾಸಕರು ಬಂದು ನೆಲದ ಮೇಲೆ ಕೂತಾರೆ, ಒಬ್ರು ಶಾಸಕರು ಬಂದು ನೆಲದ ಮೇಲೆ ಕೂತಾರೆ. ಯಾರು ಕೂತ್ರಿ ಇಲ್ಲಿ? ಯಾಕಂದ್ರೆ ನೀವು ನಮಗೆ ವೇದಿಕೆ ಮಾಡ್ಲಿಕ್ಕೆ ಕೊಡಲಿಲ್ಲ. ನಮಗೆ ನೆಲದ ಮೇಲೆ ಅವ್ರು ಕೂಡಿಸ್ಬೇಕಂತ ಇಚ್ಛೆ ಆಯ್ತಾ? ಇಲ್ಲ. ಆದ್ರೆ ಇನ್ನೂ ಮಾಡ್ರಿ ಅವರು. ತಾಲೂಕಾಡಳಿತ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪುರಸಭೆ ಎಲ್ಲರೂ ಅದಕ್ಕೆ ಹೊಣೆಗಾರರದಿರಿ. ನೀವು ಪರ್ಮಿಷನ್ ಕೊಟ್ಟಿದ್ರೆ ಒಂದು ಟೆಂಟ್ ಹಾಕೊಂಡು ಕುಂದಿರ್ತಿದ್ವಿ, ಸಾಹೇಬರು ಕೂಡ ಟೆಂಟ್ ಮೇಲೆ ಬಂದು ಕೂಡ್ತಿದ್ವಿ. ಈ ರೀತಿ ಮಾಡುವುದು ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯ ದೇವರು. ಇವತ್ತು ಪ್ರಜೆ ಮಾಡಿದ್ರೆ ಒಬ್ಬ ಶಾಸಕರು ಮಾಡ್ತಾರೆ, ಒಬ್ಬರು ರಾಜ ಮಾಡ್ತಾರೆ. ಅವರು ಮನಸ್ಸು ಮಾಡಿದ್ರೆ ಮನೆಯೊಳಗೆ ಕುಂದಿರ್ಬೇಕು ಮಾಡ್ತಾರೆ. ಒಂದೇ ಒಂದು
ಮಾನ್ಯ ರಾಜುಗೌಡರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ, ಈ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಅದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಟ್ಟು ವಿಧಾನಸಭೆಯಲ್ಲಿ ಸಚಿವರುಗಳಲ್ಲಿ ಹೋಗಿ ಮನವಿ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ತಿರೋಂಥ ಇಡೀ ಹೋರಾಟ ಸಮಿತಿ ಪರವಾಗಿ ನಿಮ್ಗೆ ವಿನಂತಿ ಮಾಡ್ಕೊಳ್ಳುತ್ತಾ